ನಮ್ಮಪ್ಪ ಒಬ್ಬ ಬಡ ರೈತ ತಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಡೋದು ತಪ್ಪಲ್ಲ. ಅಪ್ಪಂದಿರ ಆಸೆನ ಈಡೇರಿಸಕ್ಕಾಗದೇ ಇರೋ ನಮ್ಮಂತ ಮಕ್ಕಳು ತಪ್ಪು. ನಮ್ಮ ಅಪ್ಪನ ವಿಷಯದಲ್ಲಿ ನಾನು ತುಂಬಾ ದೂರ ಹೊರಟೋಗ್ಬಿಟ್ಟಿದ್ದೇನೆ. ಅಟ್ಲೀಸ್ಟ್ ಈ ರೀತಿಲಾದ್ರೂ ನಮ್ಮ ಅಪ್ಪನ ಆಸೆನ ಈಡೇರಿಸಕ್ಕಾಯ್ತಲ್ಲ ಅಂತ ಸಂತೋಷ ಆಗ್ತಾ ಇದೆ. ಇವತ್ತು ನನಗೇನಾದ್ರೂ ಈ ಸನ್ಮಾನ, ಈ ಪ್ರಶಸ್ತಿ ಸಿಗ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮಪ್ಪ. ಅವ್ರು ಕೊಟ್ಟಿದ್ದ ಭಿಕ್ಷೆ ಇದು. ಇದೆಲ್ಲ ನಮ್ಮಪ್ಪನಿಗೆ ಸೇರ್ಬೇಕು, ನಮ್ಮಪ್ಪನಿಗೆ ಸೇರ್ಬೇಕು. ಹಲೋ, ಯಾವ ಲೋಕದಲ್ಲಿದ್ದೀರಾ? ಏನ್ ಡ್ರೀಮಾ? ಹಾಗೇನಿಲ್ಲ. ಹಳ್ಳಿ ಹುಡುಗರ ಬಗ್ಗೆ ನನಗೆ ಗೊತ್ತಿಲ್ವಾ? ಹುಡುಗಿರ್ ಸ್ವಲ್ಪ ಮಾತಾಡ್ಬಿಟ್ರೆ ಕನ್ಸಲ್ಲೇ ಡ್ಯುಯೆಟ್ ಹಾಡ್ಬಿಡ್ತೀರಾ. ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆಗ್ಬಿಟ್ರೆ ಮನ್ಸಲ್ಲೇ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಆ ಮೊಮ್ಮಕ್ಕಳಿಗೆ ನಾಮಕರಣನೂ ಮಾಡ್ಬಿಡ್ತೀರಾ. ಮೇಡಮ್, ಹಳ್ಳಿ ಹುಡುಗಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಾವೇನೇ ಇದ್ರು ನೇರವಾಗಿ ಮಾತಾಡ್ತೀವಿ. ಓಹೋ, ಕಸ್ತೂರಿ ನಿವಾಸದ ವಂಶ ನಿಮ್ದು. ಬಂಗಾರದ ಮನುಷ್ಯನ್ ಮಗ ನೀನು. ಮಿಸ್ಟರ್ ಲಾರಿ, ಮೈಲಾರಿ, ನನ್ನನ್ನು ನೋಡಿದ್ರೆ ನಿಮಗೇನ್ರಿ ಅನ್ಸುತ್ತೆ? ಅಯ್ಯೋ ಹೇಳ್ರಿ. ನೀವು ನೋಡಕ್ ಚೆನ್ನಾಗಿದ್ದೀರಾ, ಆದ್ರೆ ಈ ಡ್ರೆಸ್ಸು ಅಂದ್ರೆ ಲಕ್ಷ್ಮವಾಗಿ ಚೂಡಿದಾರ್ ಹಾಕೊಂಡು, ಹಣೆಗೆ ಸ್ವಲ್ಪ ಕುಂಕುಮ ಇಟ್ಕೊಂಡು, ಸ್ವಲ್ಪ ಹೂ ಮುಡ್ಕೊಂಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ನನ್ನ ಹತ್ರ ಬೇಡಮ್ಮ. ನೀವು ಹಳ್ಳಿಯವರು ಲಾರಿ ಹತ್ಕೊಂಡು ಬೆಂಗಳೂರು ಬಂದ್ಬಿಡ್ತೀರಾ. ಬಂದಾಗ ಬೆಂಗಳೂರ್ನ ಬಾಯ್ ಬಿಟ್ಟು ನೋಡ್ತಾ ಇರ್ತೀರಾ. ಸ್ವಲ್ಪ ದಿನದಲ್ಲೇ ಇಡೀ ಬೆಂಗಳೂರ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀರಾ. ಮೊದಲ ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ. ಮಾತು ಬೆಳ್ಳಿ, ಮೌನ ಬಂಗಾರ. ನೀನೊಂದು ಬಂಗಾರ ಆಯ್ತಾ? ಪ್ರೀತಿ ಅನ್ನೋದು ಕಣ್ಣಲ್ಲಿ ಹುಟ್ಟಿ ಮನಸ್ಸನ್ನು ತಟ್ಟಿ ಹೃದಯ ಮಿಡಿಸೋ ಮಧುರವಾದ ಹಾಡು. ಪಲ್ಲವಿ ನೀನು, ಚರಣ ನಾನು. ಈ ಪ್ರೀತಿ ಹಾಡಿಗೆ ಜೀವನ ಪೂರ್ತಿ ನೀನು ಆಲಾಪವಾಗಿರ್ತೀಯ. ಹೇಳು ಅನಿತಾ, ಈ ನಿನ್ನ ನಿರ್ಧಾರದ ಮೇಲೆ ನನ್ನ ಬದುಕು ನಿಂತಿದೆ. ನನಗೆ ನಿನ್ನ ಮುಂದೆ ಬಂದಿದ್ರೆ ಮಾತಾಡೋ ಧೈರ್ಯ ಇಲ್ಲ. ಅದಕ್ಕೆ ಈ ಪತ್ರದ ಮುಖಾಂತರ ಹೇಳ್ತಾ ಇದ್ದೀನಿ, ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಅನಿತಾ. ಐ ಲವ್ ಯು ಅನಿತಾ. ನೀನಂದ್ರೆ ನನಗಿಷ್ಟ ಇಲ್ಲ ಕಣೋ. ಅಲ್ಲ, ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದ್ ಪದ ಹೇಳಕ್ಕೆ ಇಷ್ಟು ವರ್ಷ ಟೈಮ್ ತಗೊಂಡವ್ ನೀನು. ನಿನ್ನನ್ ಕಟ್ಕೊಂಡ್ರೆ ನನ್ನನ್ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿಲ್ಲ. ಹಾಗಂತೀನಿ ತಂದ್ಕೊಂಡ್ಯಾ? ನನ್ನ 20 ವರ್ಷದಿಂದ ನೀನ್ ಎದೆಲ್ಲೇ ಬಚ್ಚಿಟ್ಕೊಂಡು ಪ್ರೀತಿಸ್ತಾ ಇದ್ಯಾ. ನಾನ್ ನಿನಗ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತೀಯ. ಐ ಲವ್ ಯು ಮೈಲಾರಿ. ನಾಳೆ ನನ್ನ ಗಲ್ಗಾಕ್ಬಿಡ್ತಾರೆ, ನಾನು ಸತ್ತೋಗ್ಬಿಡ್ತೀನಿ ಕಣಪ್ಪ. ಒಂದೇ ಒಂದ್ಸಲ ನಿನ್ ಕಾಲು ಹಿಡ್ಕೊಂಡು ಗಟ್ಟಿಯಾಗಿ ತಪ್ಕೋಬೇಕು ಅಂತ ಆಸೆ ಕಣಪ್ಪ. ಪ್ಲೀಸ್ ಪ್ಲೀಸ್ ಕಣಪ್ಪ, ಒಂದೇ ಒಂದ್ಸಲ. ಅಪ್ಪ, ಮುಂದಿನ ಜನ್ಮ ಅಂತಿದ್ರೆ ನಾನು ನಿಮ್ಮ ಮಗನಾಗೆ ಹುಟ್ಟಿ ನಿಮ್ ಎಲ್ಲ ಆಸೆನೂ ತೀರಿಸ್ತೀನಿ ಕಣಪ್ಪ, ತೀರಿಸ್ತೀನಿ. ನನ್ನ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು.
ಈ ಬೆಂಗಳೂರನ್ನೋ ಹೆಸರಲ್ಲೇ ಒಂಥರ ಕಿಕ್ಕಿದೆ. ಲಕ್ಕು ಬ್ಯಾಡ್ ಲಕ್ಗಳನ್ನು ಒಟ್ಟಿಗೆ ಹೊಟ್ಟೆಲಿಟ್ಕೊಂಡು ಸಾಕ್ತಿರೋ ಊರಿದು. ಇಲ್ಲಿ ಮರ್ಡರ್ ಅನ್ನೋದು ಮಕ್ಕಳ ಆಟ ಥರ, ರಕ್ತ ಅನ್ನೋದು ಕೂಲ್ ಡ್ರಿಂಕ್ಸ್ ಥರ. ಆದರೂ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಬದುಕೋಕೆ ದಾರಿ ತೋರಿಸೋ ಊರಿದು. ಗುರು, ನಾ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಅಪ್ಪನ ಹತ್ರ ಚಾಲೆಂಜ್ ಮಾಡಿ ಬಂದ್ಬಿಟ್ಟಿದ್ದೀನಿ. ನಾ ಏನಾದರೂ ಸಾಧಿಸಲೇಬೇಕು. ಮೈಲಾರಿ, ನಿನ್ನ ಟೆನ್ಷನ್ ನಂಗೆ ಅರ್ಥ ಆಗತ್ತೆ. ಅಪ್ಪಂದ್ರ ವಿಚಾರದಲ್ಲಿ ಕಾಲ ಬದಲಾದರೂ ಅಪ್ಪಂದ್ರ ಬದಲಾಗೋದಿಲ್ಲ. ಬದಲಾಗಬೇಕಾದ್ದು ನಾವು ಮತ್ತು ನಾವು ಮಾಡೋ ಕೆಲಸ. ನೀನು ಕೊಟ್ಟ 50 ರೂಪಾಯಿ ಇಟ್ಕೊಂಡು ಇಲ್ಲಿಗೆ ಬಂದೆ. ಇವತ್ತು ನನ್ನನ್ನು ಒಬ್ಬ ವ್ಯಕ್ತಿಯನ್ನಾಗಿ ಮಾಡಿದೆ ಬಿಗ್ ಬೆಂಗಳೂರು. ನಿನಗೂ ಒಂದು ದಾರಿ ಆಗುತ್ತೆ. ನಾಳೆ ನಾನು ಬಾಸ್ ಹತ್ರ ಮಾತಾಡಿ ನಿಗೊಂದು ಕೆಲಸದ ವ್ಯವಸ್ಥೆ ಮಾಡಿಸ್ತೀನಿ. ಲೇಟ್ ಆಯಿತು, ಬಾ ಮನೆಗೆ ಹೋಗೋಣ. ಬಾ, ಕಮ್. ಅನಿತಾ, ನಾನು ನಿನ್ನ ಜೊತೆ ಮಾತಾಡಬೇಕು. ಕಾಲ ಕೈ ಮೀರ್ಬಿಟ್ರೆ ಆಮೇಲೆ ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ. ಅನಿತಾ, ನನಗೆ ನೀನು ಬಿಟ್ಟಿರೋ ಶಕ್ತಿ ಇಲ್ಲ. ಯಾಕೆ? ನನ್ನ ಕಂಡ್ರೆ ನಿಂಗೆ ಇಷ್ಟ ಅಲ್ವಾ? ಮಾತಾಡು ಅನಿತಾ, ಮಾತಾಡು. ನಾನು ನೀನು ಪ್ರೀತಿಸ್ತಾ ಇಲ್ವಾ? ನನ್ನ ಕಂಡ್ರೆ ನಿನಗಿಷ್ಟ ಇಲ್ವಾ ಅನಿತಾ? ಮಾತಾಡು. ನೋಡು ನೋಡು, ನೀನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಧೈರ್ಯವಾಗಿ ಹೇಳು. ಏನೇ ಪರಿಸ್ಥಿತಿ ಬಂದರೂ ನಾನು ಹೆದರ್ಸ್ತೀನಿ. ಹೇಳು ಅನಿತಾ, ಹೇಳು ಹೇಳು ಅನಿತಾ. ಯಾಕೋ ಸಾಯಿಸ್ದೆ? ಗಿಣಿಗೆ ಹೇಳಿದೆ, ಮಾತು ಕೇಳಲಿಲ್ಲ. ಈಗೇನು ಕರೆದು ಪಟ್ಟ ಕಟ್ ಕಿರೀಟ ಇಟ್ರ? ಪಟ್ಟಕ್ಕೋಸ್ಕರ ಲುಚ್ಚ ಕೆಲಸ ಮಾಡೋ ಪೊಲಿಟಿಷಿಯನ್ ಲಾವ್ನೋ, ಪತ್ರಕರ್ತ, ಜನರ ಜೀವ. ಒಂದ್ಸಲ ಕೂಗಾಕಿದ್ರೆ ನಿನ್ ಕುರ್ಚಿ ಎಲ್ಲಾಡುತ್ತೆ, ಮತ್ತೊಂದ್ಸಲ ಕೂಗಾಕಿದ್ರೆ ನಿನ್ ಗುಂಡಿಗೆ ನಿಂತೋಗುತ್ತೆ. ಯಾಕೋ ಸಾಯಿಸ್ದೆ? ಧ್ವನಿ ಜೋರಾಗಿದೆ. ನನ್ನ ಟಚ್ ಇಟ್ಕೋ, ಬದುಕ್ತೀಯ. ಟಚ್ ಮಾಡೋಕ್ ಬಂದೆ ಸುಟ್ಟು ಹೋಗ್ತೀಯ. ಈ ಚಿಲ್ರೆ ಆವಾಜ್ಗಳಿಗೆ ಹೆದರ್ಕೊಳ್ಳೋ ನರಿ ಅನ್ಕೊಂಡ್ಯಾ ನನ್ನನ್ನ? ನಿನ್ನ ಅಂತ್ಯಕ್ಕೆ ಓಂಕಾರ ಆಡೋಕ್ ಬಂದಿರೋ ಮೈಲಾರಿ. ಹಾವಿನ ಹುತ್ತ ಕೈ ಹಾಕ್ತಿದ್ದಿ. ಬ್ಯಾಡ್ ಟೈಮ್. ಬ್ಯಾಡ್ ಟೈಮ್ ನನಗಲ್ಲ, ನಿನಗೆ. ಬದುಕಕ್ ಟ್ರೈ ಮಾಡು.